ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ತರುತ್ತೆ, ಆದರೆ ಜನರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದನ್ನು ಅರಿತುಕೊಳ್ಳೋದಿಲ್ಲ. ಈಗ ಒಂದು ಸಿಂಪಲ್ ಆಗಿ ನಾನು ಹೇಳೋದಾದ್ರೆ ಸರ್, ನಿಯಮಾವಳಿಗಳನ್ನು ಉಲ್ಲಂಘಿಸದೆ ಯಾವುದೇ ವಾಹನಗಳನ್ನು ತಡಿಬಾರ್ದು ಅಂತ ಇದೆ. ಆದರೆ ಈ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಆಗ್ತಾ ಇದೆ, ವಾಹನಗಳನ್ನು ರೋಡಲ್ಲಿ ಹೋಗುವಾಗಲೇ ಅಡ್ಡ ಹಾಕಿಬಿಟ್ಟು ಫೈನ್ ಹಾಕುವಂಥದ್ದು ಇಂಥದ್ದಲ್ಲ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ನೋಡಿ ಯಾವ್ಯಾವ ರೀತಿ ಇದೆ ಈಗ ನೋಡಿ. ಆ್ಯಕ್ಚುಲಿ ಒಂದು ಏನು ಆ್ಯಕ್ಟ್ ಹೇಳುತ್ತೆ, ಟ್ರಾನ್ಸ್ಪೋರ್ಟ್ ಆ್ಯಕ್ಟ್ ಹೇಳುತ್ತೆ, ಗಾಡಿ ಹೋಗ್ತಿರ್ಬೇಕಾದ್ರೆ ಗಾಡಿ ಕೀ ತೊಗೊಳಂಗಿಲ್ಲ, ಕೀ ತಗೊಳಂಗಿಲ್ಲ, ರೌಡಿಸಮ್ ಅನ್ನು ತೊಗೊಳಂಗಿಲ್ಲ. ಆಮೇಲೆ ಭಾಷಾ ಏನಿದೆ, ಅವನು ಮಾತುಕತೆ ಆಡೋದಿದೆಯಲ್ಲ, ಗಾಡಿ ನಿಲ್ಲಿಸೋ, ಸೈಡ್ಗೆ ಹಾಕೋ, ಇವೆಲ್ಲ ಮಾತಾಡೋಂಗಿಲ್ಲ. ರಾಂಗ್. He can be punished. He can be punished because of abusing. ಅದನ್ನು ಬೇಕಾದ್ರೆ ಕೋರ್ಟ್ ಕಟ್ಕಟ್ಟೆಗೆ ನಿಲ್ಲಿಸ್ಬೋದು ಬೇಕಾದ್ರೆ. ಸರ್ ಕಾನೂನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ಕಾನೂನು, ಒಂದು ಇಂಡಿಯನ್ ಪೀನಲ್ ಕೋಡ್ ಆಗಲಿ, BNS ಆ್ಯಕ್ಟ್ ಆಗಲಿ ಸರಿ ಎಕ್ಸಿಕ್ಯೂಟ್ ಆಗಿಬಿಟ್ಟು ಒಂದು ಕಾನೂನಿನ ಫ್ರೇಮಿಗೆ ಬಂತು ಅಂತಂದರೆ ಎನಿಬಡಿ ಕ್ಯಾನ್ ಬಿ ಬ್ರಿಂಗ್ ಟು ದಿ ಕೋರ್ಟ್. ಯಾರು ಬೇಕಾದ್ರೆ ಕರ್ಕೊಳ್ಬೋದು. ನಮ್ಮ ಕಣ್ಣು ಬೇಕಾದಷ್ಟು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಬೇಕಾದರೆ ಕಣ್ಣು ಕಾಣ್ತಿದೆ. ಮರ್ಡರ್ಗಳು ಮಾಡಿ ಎಲ್ಲೇ ಮರೆಯೋಕ್ಕಾಗಿದ್ದವರು ಜೈಲಲ್ಲಿದ್ದಾರೆ, ಆಯ್ತಲ್ಲ. ಸೊ ಇಲ್ಲಿ ಏನಂತಂದರೆ ಯಾವುದೇ ಒಂದು ಇಂಡಿಯನ್ ಪೀನಲ್ ಕೋಡ್ಗಳು ಅವು ಎಕ್ಸಿಕ್ಯೂಟ್ ಆಗಬೇಕು, ಅಂದರೆ ಅದಕ್ಕೆ ಅದು ಕನೆಕ್ಟ್ ಆಗಬೇಕು. ಅದು ಕಾನೂನಿನ ಕಟ್ಟಕಟ್ಟೆ ತಂತು ಅಂತಂದರೆ ಅವನು ಫೇಸ್ ಮಾಡಬೇಕಾಗತ್ತೆ ಕಾನೂನು ಏನು ಅಂತ. ಈಗ ಬೇಕಾದಷ್ಟು ಆಯಿತು. ಅಲ್ಲಿ ನೋಡಿ, ಒಂದು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಹೆಣ್ಮಗು ಮೇಲೆ ಒಂದು ಇದಾಯಿತು, ಏನು ಒಂದು ಮಕ್ಕಳು ಬಾಲಾಪರಾಧಿಗಳ ಮೇಲೆ ಅದಾಯ್ತು. ಅದು ಈಗ ಸುಮಾರು ಕೇಸ್ಗಳು ಕಾಣ್ತಾ ಇದೆ. ಇಂಥವ್ರಿಗೆ ಈಗ ಜನಸಾಮಾನ್ಯ ಮಾಡತಕ್ಕಂಥವನಿಗೆ ಕೋರ್ಟ್ ನಾರ್ಮಲಾಗಿ ಕೊಡುತ್ತದೆ. ಖಾಕಿ ಬಟ್ಟೆ ಹಾಕ್ಕೊಂಡು ತನ್ನ ವೃತ್ತಿ ಧರ್ಮಕ್ಕೆ ದ್ರೋಹ ಬಗೀತಾನಲ್ಲ, ಅವರು ಬಿಡಬಾರ್ದು. ನನ್ನ ಪ್ರಕಾರ ಬಿಡಬಾರ್ದು ಅವನಿಗೆ. ಗಾಡಿ ಸೈಡ್ಗೆ ಹಾಕು ಅಂದ್ರೂ ಕೂಡಲೇ ಜನಗಳು ಯಾಕೆ ಹೆದರ್ತಾರೆ ಅಂದರೆ ಕಾನೂನಿನ ಅರಿವು ಅವರಿಗಿಲ್ಲ. ಸೊ ಈ ಮನುಷ್ಯ ನನ್ನ ಹತ್ರ ಮಾತಾಡ್ತಾ ಇರೋದು ತಪ್ಪು, ನನ್ನ ಕೀ ತಗೊಳ್ಳೋ ಅಧಿಕಾರ ಅವನಿಗಿಲ್ಲ, ಹೀಗೆ ಮಾಡಬಾರ್ದು ಅಂತ ಅವನು ಧ್ವನಿ ಎತ್ತಿದ್ರೆ ಸಮಾಜ ಅಷ್ಟೊತ್ತಿಗೆ ಸರಿಯಾಗಿ ಅಲ್ಲಿ ಸಪೋರ್ಟ್ ಇರಲ್ವಲ್ಲ ಸರ್. ಈಗ ಏನಾಗುತ್ತೆ, ಒಂದು ಸಲ ಗಾಡಿ ಹಿಡಿಬೇಕಾದ್ರೆ ಒಬ್ಬ ಎಸ್ ಇರ್ತ. ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಕಾನ್ಸ್ಟೇಬಲ್ಗಳಿಗೆ ಪವರೇ ಅದನ್ನ ಸುಪ್ರೀಂ ಕೋರ್ಟ್ ಕಾನ್ಸ್ಟೇಬಲ್ಗಳು ಫೈನ್ ಹಾಕುವಂಗಿಲ್ಲ, ಕಾನ್ಸ್ಟೇಬಲ್ ಆಗಲಿ ಯಾರಿಗೂ ಇಲ್ಲ. ಓನ್ಲಿ ದಿ ರ್ಯಾಂಕ್ ಆಫೀಸರ್ ಮಾತ್ರ ಫೈನ್ ಹಾಕೋ ಪವರ್ ಇರೋದು. ಸೀಸಿಂಗ್ ಪವರ್ ಇಲ್ಲ. ಬರೀ ಏನಿದ್ರು ಕೂಡ ನೀವು ಅದಕ್ಕೆ ಎತ್ಕೊಳ್ಳಿ, ಗಾಡಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಕಳಿಸಿ. ಅವ್ರು ಕೋರ್ಟ್ಗಾದ್ರೆ ಹೋಗಲಿ, ಸ್ಟೇಷನ್ಗಾರ ಬರಲಿ. ಗಾಡಿ ಕೀ ತೊಗೊಂಡೋಗ್ಬಿಟ್ಟು ಸ್ಟೇಷನ್ ಬಾ, ಗಾಡಿ ತಗೊಂಡೋಗು ಅಂತ ಹೇಳೋ ಪವರ್ ಇಲ್ಲ. ಈ ಶುಡ್ ಪ್ರೊಡ್ಯೂಸ್ ಟು ದ ಕೋರ್ಟ್ ಓನ್ಲಿ. ಗಾಡಿ ತೊಗೊಂಡೋಗೋ ಪವರ್ ಇಲ್ಲ. ನೀನು ಬೇಕಾದ್ರೆ ಬೈ ಚಾನ್ಸ್ ಅವನು ಅಫೆನ್ಸ್ ಮಾಡಿದ್ರು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಿ, ಒನ್ ನೋಟಿಸ್ 2 ನೋಟಿಸು, ಆಮೇಲೆ ಮತ್ತೆ ಸೀಸ್ ಆಗತ್ತದು, ಅದು ಬೇರೆ ವಿಷಯ. ಬಟ್ ಆ ಗಾಡಿ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಬಾ ಅಂತಿದೆಯಲ್ಲ, ಅದು ದೌರ್ಜನ್ಯ, ಅದು ದಬ್ಬಾಳಿಕೆ. ಅದು ಕಾನೂನಲ್ಲಿ ಇಲ್ಲವೇ ಇಲ್ಲ ಅದು. ಸೊ ಎಲ್ಲ ಕಡೆ ನಡೀತಾ ಇದೆ. ಆದರೆ ಮಾಡಬಾರ್ದು, ಅದಕ್ಕೆ ನೋಡಿ ಸರ್, ಈಗ ಏನಾಗಿದೆ ಅಂತಂದರೆ ಆ ಸಿಸ್ಟಮ್, ಆ ಒಂದು ಎಸ್ಪೆಷಲಿ ಆ ಇಲಾಖೆ ಮಾತ್ರ ಯಾರಿಗೂ ಸಿಗ್ತಾ ಇಲ್ಲ. ಅದು ಎಷ್ಟು ಮಟ್ಟಿಗೆ ಇದೆ ಪವರ್ ನೋಡಿ. ಒಂದು ಪೊಲೀಸ್ ಸ್ಟೇಷನ್ನು ಈಕ್ವಲ್ ಟು 1 ಟೆರಿಟರಿ ಝೋನ್ ಕರಿತೀವಿ ನಾವು. ಒಂದು ಪೊಲೀಸ್ ಸ್ಟೇಷನ್ ಮೇಲೆ ACP ಮತ್ತು DCP ಅವರು ಕೂಡ ಪವರ್ ಇಲ್ಲ. ದೇ ಕಾಂಟ್ ಆರ್ಡರ್ ಹಿಮ್ ಟು ಅರೆಸ್ಟ್. ಓನ್ಲಿ SHO ಈಸ್ ಓನ್ಲಿ ಪ್ರೊಸೀಡಿಂಗ್ ಆಫೀಸರು. ಅವನಿಗಿರೋ ಪವರು ACP DCPಗೆ ಇರೋದಿಲ್ಲ. ಅದಕ್ಕೆ ಆ ಪ್ಲೇ ಕಾರ್ಡ್ ಆಡೋದವರು, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನತಕ್ಕಂಥ ಪ್ಲೇ ಕಾರ್ಡ್ ಆಡೋದು ಅದೇ ಉದ್ದೇಶಕ್ಕೇ. ಸೊ ಇಲ್ಲಿ ಏನಾಗತ್ತೆ ಅಂತಂದರೆ ನೋಡಿ ಸರ್, ನಮ್ಮನ್ನು 2 ಥರ ಹೇಳ್ತೀನಿ. ಒಂದು, ರಾಜ್ಯವನ್ನು ಆಡತಕ್ಕಂಥ ಪ್ರಭುತ್ವಗಳು ಯಾರಿದ್ದಾರೆ, ಅದು ಗೃಹ ಇಲಾಖೆ ಆಗ್ಬೋದು, ಬೇರೆ ಬೇರೆ ಇಲಾಖೆ ಹೇಳ್ಬೋದು, ಸರಿಯಾಗಿ ಹಿಡ್ತಾ ಇದ್ದಾಗ ಅವ್ರ ಕೆಳಗಡೆ ಇರತಕ್ಕಂಥ ಇಲಾಖೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಅಲ್ಲೇ ಡೀಲ್ ಆಯಿತು ಅಂತಂದರೆ ಇನ್ನು ಮಿಕ್ಕಿದಲ್ಲೇ ಔಟ್ ಆಗುತ್ತೆ. ನಾವು ಸುಮ್ಮನೆ ಸಹಿಸ್ಕೊಂಡು ಹೋಗ್ತೀವಿ. ಸಹಿಸ್ಕೊಂಡು ಹೋಗೋದು ಭಾರತ ಬ್ಲಡ್ ಒಳಗಿದೆ, ಸಹಿಸ್ಕೊಂಡು ಹೋಗೋದು. ಈಗ ಹಿಂಗೆ ಏನಪ್ಪ, ಈಗ ಒಬ್ಬ ನೀವೇ ಗಲಾಟೆ ಮಾಡಿದೆ ಅಂದ್ಕೊಳ್ಳಿ, ಗಾಡಿ ನಿಲ್ಲಿಸ್ಬಿಟ್ಟು ನಿಮ್ಮೊಬ್ಬರೇ ಇರಲ್ಲ, 4 ಜನ ಪೊಲೀಸ್ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ, ಬಗ ನೀನು ನಿಂದೇನೆಯ. ಸೊ ನಿಮಗೆ ಏನು ಮಾಡ್ತಾರೆ, ಒತ್ತಡ ಮಾಡಿ ನಿಮ್ಮನ್ನು ಅಲ್ಲಿಂದ ತಳ್ತಾರೆ, ನಿಮಗೆ ಥ್ರೆಟ್ ಡೆವಲಪ್ ಮಾಡ್ತಾರೆ. ನಿಮಗೆ ಒಳಗೆ ಸ್ಟೇಷನ್ ಮಾಡಿ ನೋಡ್ಕೋತೀನಿ ಅಂತಾರೆ, ಸುಮ್ಮನೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಪೊಲೀಸ್ ನೋಟಿಸ್ ಇಲ್ಲದೇನೆ ಪೊಲೀಸರು ನಿಮಗೆ ಕರ್ಸಂಗಿಲ್ಲ. ನಮ್ಮ ಸಿಸ್ಟಮ್ ಹೆಂಗಿದೆ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆ ಆಗೋರು ಅವ್ರ ಎಲಿಜಿಬಿಲಿಟಿ ಬಿಟ್ಟರೆ, ದ ಎಲಿಜಿಬಿಲಿಟಿ ಈಸ್ ಓನ್ಲಿ ಬರೀ ನಾಮಕಾವಸ್ಥೆಗೆ 1, 2, 3 ಎಕ್ಸಾಮಿನೇಷನ್ಗಳು.
ಓಡೋದು ಅಥವಾ ಸ್ಪೋರ್ಟ್ಸು, ಕ್ರೀಡೆ, 1, 2, 3 ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮಿನೇಷನ್. ಬೇಸಿಕಲಿ ಹಿ ಹ್ಯಾಸ್ ನಾಟ್ ಬೀನ್ ಚೇಂಜ್. ಅವನ ಒಳಗಡೆ ಇರತಕ್ಕಂಥ ಕರ್ತವ್ಯನಿರತ ಪೊಲೀಸ್ ಅಧಿಕಾರಿ ಹುಟ್ಟೇ ಇರಲ್ಲ ಅವನಲ್ಲಿ. ಈಸ್ ಹ್ಯಾವಿಂಗ್ ಇಸ್ ಓನ್ ಇವಿಲ್. ಅವನು ಬಿಹೇವ್ ಮಾಡೋದ ಕಾರಣ ಏನಂತಂದರೆ ಆತ ನಡೆದು ಬಂದ ದಾರಿ, ಅವನ ಬದುಕಿನ ಬುತ್ತಿ ಅದು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಒಂದು ಕಡೆ ಏನು ಎಲ್ಲ ಥರದ್ದಲ್ಲಿ ನೋಡ್ಬಿಟ್ಟು ಮೇಲೆ ಆಮೇಲೆ ಇನ್ನೊಂದಿದೆ ಅಹಂಕಾರ. ಹಾಕಿ ಬಟ್ಟೆ ಹಾಕಿದ ತಕ್ಷಣ ಅಹಂಕಾರ ತಾಂಡವಾಡ್ತಾ ಇರುತ್ತೆ ಅವನಿಗೆ. ಅದು ಬ್ರಿಟಿಷರು ಬಳುವಳಿಯಾಗಿ ಕೊಟ್ಟಿತ್ತು. ಬಳುವಳಿ ಅದು ತಾಂಡವಾಡುತ್ತದೆ. ಅದೇನೋ ಗೊತ್ತಿಲ್ಲ, ಖಾಕಿ ಕದರ್ ಅಂತ ಕರಿತೀವಿ ನಾವು. ಅದು ಮೈಬಲ್ ಬಂದ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ. ಚೇಂಜ್ ಆಗಿಬಿಟ್ಟು ಮತ್ತು ತೆಗೆದು ನೋಡಿ ಆರಾಮಾಗಿ ಸೈಲೆಂಟ್ ಆಗಿಬಿಡ್ತಾರೆ. ಇವರೇನೇ ಅನ್ಬೇಕು, ನೀವು ದೇವರು ಅನ್ಬೇಕು, ಇವರು ಹಂಗಿರ್ತಾರೆ. ಅದನ್ನು ಹಾಕಿದ ತಕ್ಷಣ ಅಲ್ಲ ಅವ್ರಿಗೆ ಅಪ್ಪ ಅಮ್ಮ ಯಾವುದೂ ಇಲ್ಲವೇ ಇಲ್ಲ. ಸಸ್ಪೆಕ್ಟ್ ಆದರೆ ಅಮ್ಮನೂ ಚೆಕ್ ಮಾಡ್ತಾರೆ, ಅಪ್ಪನೂ ಚೆಕ್ ಮಾಡ್ತಾರೆ.